ವೀಕ್ಷಕರೇ, ಕಳೆದ ಹಲವು ದಿನಗಳಿಂದ ಕುಟುಂಬದ ಪ್ರಮುಖ ಪಾತ್ರಗಳ ಬಗ್ಗೆ, ಪ್ರಮುಖ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದು ಅತ್ತೆ ಸೊಸೆ. ಈ ಅತ್ತೆ ಸೊಸೆ ಅಂದ ತಕ್ಷಣ ಇವತ್ತಿಗೂ ಕೂಡ ಜಗಳ ಅಥವಾ ಎಣ್ಣೆ ಸಿಗೆಕಾಯಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈ ಸಂಬಂಧದಲ್ಲಿ ಕಾಡ್ತಾ ಇರೋ ಸಮಸ್ಯೆ ಏನು, ಅದರಿಂದ ಹೊರಗೆ ಬರೋದು ಹೇಗೆ? ಹಾಗಂದ ಮಾತ್ರಕ್ಕೆ ಅತ್ತೆ ಸೊಸೆ ಅಂದ್ರೆ ಜಗಳ ಅಂತ ಖಂಡಿತ ಅಲ್ಲ. ಅತ್ತೆ ಸೊಸೆ ಅಂದ್ರೆ ಅಲ್ಲಿ ಬಾಂಧವ್ಯ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಎಲ್ಲವೂ ಇದೆ. ಆದ್ರೆ ಈ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನ ನಮ್ಮದು. ಇದೇ ಈ ಹೊತ್ತಿನ ದುನಿಯಾ ವಿಶೇಷ, ಅತ್ತೆ ವರ್ಸಸ್ ಸೊಸೆ. ಈ ಬಗ್ಗೆ ಮಾತಾಡೋದಕ್ಕೆ ಪ್ರತಿದಿನವೂ ಕೂಡ ನಿಮ್ಮಲ್ಲೇ ಒಬ್ಬರು ನಮಗೆ ಅತಿಥಿಯಾಗಿ ಆಗಮಿಸ್ತಾರೆ. ಬೇರೆ ಬೇರೆ ಊರುಗಳಿಂದ ಕೂಡ ನಮಗೆ ಜಾಯ್ನ್ ಆಗ್ತಾರೆ. ಸೊ ನನ್ನ ಜೊತೆ ಇದ್ದಾರೆ ಪೂರ್ಣಿಮಾ ಕುಮಾರ್ ಅವರು, ಹಾಗೆ ಬಳ್ಳಾರಿಯಲ್ಲಿ ಲಕ್ಷ್ಮೀ ಪವನ್ ಕುಮಾರ್ ನಮ್ಮ ಜೊತೆ ಇದ್ದಾರೆ, ಶಿವಮೊಗ್ಗದಿಂದ ಶಾಂತಾ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಪೂರ್ಣಿಮಾ ಅವರೇ, ಕಳೆದ ಹಲವಾರು ದಿನಗಳಿಂದ ನೀವು ಕೂಡ ನಮ್ಮ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಅತ್ತೆ ವರ್ಸಸ್ ಸೊಸೆ ಅಂತ. ನಾವು ಪ್ರಮುಖವಾಗಿ ಕುಟುಂಬದ ಅತಿ ಮುಖ್ಯ ಅಂಗ ಇವರು, ಅತಿ ಮುಖ್ಯವಾದಂತಹ ಪಾತ್ರ. ಒಂದು ಕುಟುಂಬವನ್ನ ಕಟ್ಟಬೇಕು ಅಂದ್ರೆ ಈ ಎರಡೂ ಪಾತ್ರಗಳು ಅತಿ ಮುಖ್ಯ ಆಗುತ್ತೆ. ಆದ್ರೆ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ. ಇವತ್ತಿನ ನಮ್ಮ ಟಾಪಿಕ್ ಅಂದ್ರೆ ಈ ರಿಮೋಟ್ ಬಗ್ಗೆ, ಟಿವಿ ರಿಮೋಟ್ ಬಗ್ಗೆ. ಅತ್ತೆ ಒಂದು ನೋಡ್ಬೇಕು ಅನ್ಕೋತಾರೆ, ಸೊಸೆ ಒಂದು ನೋಡ್ಬೇಕು ಅನ್ಕೋತಾರೆ. ಈ ಒಂದು ವಿಷಯದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಅಂದರೆ ಇದೇನಂತ ಗೊಂದಲ ಅಂತ ಅನ್ಸಲ್ಲ. ಯಾಕೆ ಅಂತಂದರೆ ಈಗ ಇದರಲ್ಲಿ ಅತ್ತೆ ಸೊಸೆರು ಅಂತಂದರೆ ನೀವು ಹೇಳ್ದಂಗೆ ಹಿಂದಿನ ಕಾಲದ ಥರ ಆ ಥರ ಎಣ್ಣೆ ಸಿಗಕಾಯಿ ಏನೋ ಕಾನ್ಸೆಪ್ಟ್ ಇಲ್ಲ ಅನಿಸುತ್ತೆ ನಾನು ತಿಳಿದ ಪ್ರಕಾರ. ಈಗೇನು ಅಂದರೆ ಆಲ್ಮೋಸ್ಟ್ ಎಲ್ಲ ಅತ್ತೆರು ಎಜುಕೇಟೆಡ್ ಇರ್ತಾರೆ, ಸೊಸೆರು ಎಜುಕೇಟೆಡ್ ಇರ್ತಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ ಆ ಥರ ಪ್ರಾಬ್ಲಮ್ ಬರಲ್ಲ ಅನಿಸುತ್ತೆ. ಯಾಕೆಂದರೆ ಮೋರ್ ಓವರ್ ಏನು ಅತ್ತೆನೂ ಕೆಲಸಕ್ಕೆ ಹೋಗೋಳಿರ್ತಾಳೆ, ಸೊಸೆನೂ ಕೆಲಸಕ್ಕೆ ಹೋಗ್ತಾಳೆ. ಇಟ್ಸ್ ಜಸ್ಟ್ ಕಾಂಪ್ರಮೈಸ್ ಅನಿಸುತ್ತೆ ನನಗೆ. ಆಮೇಲೆ ಇನ್ನೊಂದು ನಾವೇನು ತಿಳ್ಕೊಬೇಕು ಅಂತಂದರೆ, ಯಾವಾಗಲೂ ವಯಸ್ಸಲ್ಲಿ ಅತ್ತೆ ಸೀನಿಯರೇ ಆಗಿರ್ತಾಳೆ ಸೊಸೆ, ಹೌದಾ ಅಲ್ವಾ? ಅಂಥ ಟೈಮಲ್ಲಿ ಇವಾಗ ಆ ಗೊಂದಲ ಬಂತು ಅಂತ ಇಟ್ಕೊಳ್ಳಿ. ಈಗ ಯಾವುದೋ ನನಗೆ ಹಳೆ ಫಿಲ್ಮ್ ನೋಡಬೇಕು, ಅವಳು ಹೊಸ ಫಿಲ್ಮ್ ನೋಡಬೇಕು. ಈಗ ನನಗೆ ಹೌದು ಹಳೆ ಫಿಲ್ಮ್ ನೋಡಿರ್ತೀನಿ, ಮತ್ತೆ ನೋಡಬೇಕು ಅನ್ನೋದಿಲ್ಲ, ಸ್ವಲ್ಪ ಬ್ಲಡ್ ಮೆಮೊರಿ ಇರಬಹುದು. ಅಂಥ ಟೈಮಲ್ಲಿ ಐ ಥಿಂಕ್ ವಿ ಕ್ಯಾನ್ ಸ್ಯಾಕ್ರಿಫೈಸ್ಗಿಂತ ಅವಳು ಚಾನ್ಸ್ ಕೊಡ್ಬೋದು ಅನಿಸುತ್ತೆ. ಈಗ ಯಾಕೆಂದರೆ ಈಗ ಒಂದು ನುಡಿನೇ ಇದೆ ನೋಡಿ, ಮಾಡಿ ಕಲಿ ನೋಡಿ ತಿಳಿ ಅನ್ನೋದಿದೆ ಅಲ್ವಾ? ಸೊ ಅವಳು ಇವತ್ತು ನೋಡಿ ತಿಳ್ಕೊಬೋದು, ನಾಳೆ ಓ ಹೌದು ನಮ್ಮ ಅತ್ತೆ ಅವತ್ತು ನನಗೆ ಕೊಟ್ಟಿದ್ರಲ್ವಾ ಚಾನ್ಸ್, ಇವತ್ತು ನಾವು ಕೊಡೋಣ ಅನ್ನೋ ಮನೋಭಾವ ಬರ್ಬೋದು ಅವಳಿಗೆ. ಓಕೆ, ಹೌದಾ ಅಲ್ವಾ? ಸುಮ್ಮನೆ ಅದನ್ನು ಬಿಟ್ಬಿಟ್ಟು ಅಯ್ಯೋ ನಾನು ರಿಮೋಟ್ ಕೊಡೋದು, ನನಗೆ ಅದರಲ್ಲೇ ಒಂದು ಜಗಳ ಸೃಷ್ಟಿ ಆಗುತ್ತೆ. ಅದರಿಂದ ಮನೇಲಿರೋರಿಗೆಲ್ಲ ತೊಂದರೆಗಳಾಗುತ್ತೆ. ಸಣ್ಣ ವಿಷಯ ಇದು, ರಿಮೋಟ್ ಸಣ್ಣ ವಿಷಯ. ಈಗ ಮಕ್ಕಳುಗಳೇ ಮಾಡ್ತಾರಲ್ವಾ ಅದು. ಈ ಮಕ್ಕಳು ಕೆಲಸ ಮಕ್ಕಳು ಕೊಡಲ್ವಾ ನಾವು? ಈಗ ಒಂದ್ಸತಿ ನಾವು ಸೊಸೆ ಅಂತ ಕರ್ಕೊಂಡ್ಬಿಟ್ಮೇಲೆ ಶಿ ಈಸ್ ಜಸ್ಟ್ ಲೈಕ್ ಅವರ್ ಡಾಟರ್, ನಮ್ಮನೆ ಹುಡುಗಿನೇ ಅಲ್ವಾ? ಅದರಿಂದ ಕೊಡಬಹುದು ಅನ್ಸುತ್ತೆ. ನನಗೇನು ಅದಂತ ದೊಡ್ಡ ಗೊಂದಲ ಅಂತ ಅನ್ಸಿಲ್ಲ. ಅತ್ತೆ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕು, ಖಂಡಿತ ಮಾಡ್ಕೋಬಹುದು. ಓಕೆ, ಸೊ ಲಕ್ಷ್ಮಿ ನೀವೇನ್ ಹೇಳ್ತೀರಾ? ಅತ್ತೆ ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಪೂರ್ಣಿಮಾ ಅವ್ರು ಹೇಳ್ತಿದ್ದಾರೆ. ನಿಮ್ ಪ್ರಕಾರ ಯಾರು ಕಾಂಪ್ರಮೈಸ್ ಮಾಡ್ಕೋಬೇಕು? ಯಾಕೆ ಈ ಗೊಂದಲ ಶುರು ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ಫಸ್ಟ್ ಆಫ್ ಆಲ್ ನಾವು ಸೊಸೆಂದ್ರು ಕಾಂಪ್ರಮೈಸ್ ಮಾಡ್ಕೋಬೇಕು. ಯಾಕೆಂದ್ರೆ ನೋಡಿ, ಅವ್ರದ್ದು ಜೀವನ ಮುಗಿತಾ ಇರುತ್ತೆ ಅಲ್ವಾ? ನಾವು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ಅಡ್ಜಸ್ಟ್ ಆಗ್ಬಿಟ್ರೆ, ಬಿಕಾಸ್ ನಾವು ಅತ್ತೆ ಮನೆಗೆ ಬಂದ್ಮೇಲೆ ಅದೇ ಶಾಶ್ವತ. ನಮಗೆ ಅತ್ತೆ ಮನೆನೇ ಶಾಶ್ವತ ಅಲ್ವಾ? ಗಂಡನ ಮನೆನೇ ಶಾಶ್ವತ. ಅಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಓಕೆ ಅಲ್ವಾ? ಸೊ ಅದರಲ್ಲಿ ನಾವೇ ಜಾಸ್ತಿ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಬಹಳ ಅನುಕೂಲ, ಎಲ್ರಿಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ನಮಗೆ ಮುಂದಿನ ದಿನಗಳು ಇರುತ್ತೆ, ಅವ್ರು ಮುಗಿಸ್ಕೊಂತಾ ಇರ್ತಾರೆ. ಹೋಗೋ ಟೈಮಲ್ಲಿ ಅವರು ಸಂತೋಷವಾಗಿ ಅವ್ರ ತರನೇ ನಡ್ಕೊಂಡು ಹೋದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಶಾಂತಾ, ನಿಮ್ ಪ್ರಕಾರ ಏನ್ ಹೇಳ್ತೀರಾ? ಅಂದ್ರೆ ಅತ್ತೆ ಕಾಂಪ್ರಮೈಸ್ ಮಾಡ್ಕೋಬೇಕಾ, ಸೊಸೆ ಕಾಂಪ್ರಮೈಸ್ ಮಾಡ್ಕೋಬೇಕಾ? ಈ ರಿಮೋಟ್ಗೂ ಕೂಡ ಜಗಳ ಬರುತ್ತೆ, ಯಾಕೆ ಅನ್ಸುತ್ತೆ ನಿಮ್ ಪ್ರಕಾರ? ಮೊದಲು ಹೇಳಿದ ಹಾಗೆ ಅತ್ತೆ ಅನ್ನೋದು ಭಾರ, ಸೊಸೆ ಅನ್ನೋದು ಹಗುರ. ಅಂದ್ರೆ ಅತ್ತೆ ಅದರಲ್ಲೇ ಇದೆ ಭಾರ ಅಂತ. ಅಂದ್ರೆ ಹಿರಿಯರವರು ಅವರ ಮಾತಿಗೆ, ಅವರ ಭಾವನೆಗೆ ಸ್ಪಂದಿಸೋದು ಸೊಸೆಯ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಒಬ್ಬಳು ಸೊಸೆ ಆದವಳು, ಈಗ ಅತ್ತೆ ಆಗಿದ್ದೀನಿ. ಭಾವನೆಗಳು ನಮ್ಮ ಶರೀರ ಹೇಗೆ ಬದಲಾವಣೆ ಆಗುತ್ತೆ ಅದೇ ರೀತಿ ಆಗುತ್ತೆ. ಅವರ ಮನಸ್ಸಿನ ಭಾವನೆಗೆ ತಕ್ಕ ಹಾಗೆ ನಾವು ಸಣ್ಣವರಾದವರನ್ನು ಸ್ಪಂದಿಸೋದು ಒಳ್ಳೇದು. ಇದು ರಿಮೋಟಿಗೆ ಒಂದೇ ಸೀಮಿತವಾಗಿಲ್ಲ, ಎಲ್ಲಾ ವಿಚಾರದಲ್ಲೂ ನಾವು ಸ್ವಲ್ಪ ತಗ್ಗಿ ಬಗ್ಗಿ ಭಯ ಭಕ್ತಿಯನ್ನು ಪ್ರದರ್ಶಿಸಿದ್ರೆ ಅತ್ತೆ ಮನಸ್ಸಿಗೂ ಹಗುರ ಅನ್ಸುತ್ತೆ, ಮತ್ತೆ ಅವರು ನಮ್ಮ ಜೊತೆ ಕಾಂಪ್ರಮೈಸ್ ಆಗ್ತಾರೆ ಅಂತ ನನ್ನ ಭಾವನೆ. ಓಕೆ, ನೀವು ಇವಾಗ ಅತ್ತೆ ಆಗಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಸೊಸೆ ನಡವಳಿ, ನೀವು ಸೊಸೆ ಆಗಿದ್ದಂತಹ ನಡವಳಿಕೆ, ಎರಡರಲ್ಲೂ ವ್ಯತ್ಯಾಸ ಕಾಣ್ತಾ ಇದ್ದೀರಾ ಹೇಗೆ? ಇಲ್ಲ, ನಾನು ಅತ್ತೆ ಆಗಿದ್ದು ಹೇಗೆ ಅಂದ್ರೆ, ನನಗೆ 2 ಹೆಣ್ಮಕ್ಳೆ. ಓಕೆ, ಅತ್ತೆ ಪಾತ್ರ ಅಂತೂ ನಿರ್ವಹಿಸ್ತಾ ಇದ್ದೀನಿ ನಾನು. ಆದ್ರೆ ನಾನು ಸೊಸೆ ಆದಾಗ
ನನ್ನ ಅತ್ತೆಯವರು ಹೇಗೆ ನನ್ನ ಜೊತೆಗೆ ನಡ್ಕೊಳ್ತಾ ಇದ್ರು, ನಾನು ಅವ್ರ ಜೊತೆಗೆ ಹೇಗೆ ಸ್ಪಂದಿಸ್ತಾ ಇದ್ದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಅವರು ನನ್ನ ವಯಸ್ಸಿನ ಅಂತರದಲ್ಲಿ ತುಂಬಾ ದೊಡ್ಡವರು. ಅವರು ಆ ವಯಸ್ಸಿಗೆ ನಾನು ಅನುಗುಣವಾಗಿ ಅವರಿಗೆ ಬೆಲೆಯನ್ನು ಕೊಟ್ಟು ಭಯಭಕ್ತಿಯಿಂದ ಇದ್ದೆ. ನಮ್ಮಲ್ಲಿ ಯಾವುದೇ ರೀತಿ ಜಗಳ ಇರ್ತಾ ಇರಲಿಲ್ಲ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅಹಂ ಇದ್ರೆ ಖಂಡಿತ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ಈಗ ನಮ್ಮ ಮೈಸೂರಿಂದ ಆಶಾ ಕೂಡ ಜಾಯ್ನ್ ಆಗಿದ್ದಾರೆ. ಆಶಾ, ನೀವೇನ್ ಹೇಳ್ತೀರಾ? ಯಾರು ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತೀರಾ? ರಿಮೋಟ್ ವಿಷಯಕ್ಕೂ ಜಗಳ ಆಗುತ್ತೆ. ನಾನು ಆ ಸೀರಿಯಲ್ ನೋಡ್ಬೇಕು, ನಾನು ಈ ಫಿಲಮ್ ನೋಡ್ಬೇಕು, ಯಾರು ಕಾಂಪ್ರಮೈಸ್ ಆಗ್ಬೇಕು, ಯಾರ್ದು ಸರಿ ಅಂತೀರಾ? ಸೊಸೆನೇ ಕಾಂಪ್ರಮೈಸ್ ಆಗ್ಬೇಕು. ಯಾಕೆ? ಬಿಕಾಸ್ ಹೇಗೆ ಅಂತಂದ್ರೆ ಅವ್ರಿಗೆ ವಯಸ್ಸಾಗಿರುತ್ತೆ, ಬಿಕಾಸ್ ಹೊರಗಡೆ ಎಲ್ಲೂ ಹೋಗಲ್ಲ ಹೆಚ್ಚಿಗೆ. ಸೊ ಅವ್ರಿಗೆ ಮನೆ ಅಥವಾ ಮನೇಲಿ ಸೀರಿಯಲ್ಸ್ ಅದೇ ಹೆಚ್ಚಾಗಿರುತ್ತೆ. ಅಟ್ಲೀಸ್ಟ್ ನಾವಾದ್ರೂ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ನಾವೇ ಕಾಂಪ್ರಮೈಸ್ ಆದ್ರೆ ಬರ್ತಾ. ಕಾಂಪ್ರಮೈಸ್ ಆಗಿದ್ದೀರಾ ಈ ರೀತಿ ವಿಷಯದಲ್ಲಿ? ಹೌದು, ಖಂಡಿತ. ಪೂರ್ಣಿಮಾ ಅವರೇ, ನೀವೇನ್ ಹೇಳ್ತೀರಾ? ಅಂದ್ರೆ ಸೊಸೆಯಂದಿರೇ ಕಾಂಪ್ರಮೈಸ್ ಆಗಬೇಕು ಅಂತ ಹೇಳ್ತಿದ್ದಾರೆ ಅಂತ ನನಗೇನು ಅನ್ಸಲ್ಲ. ಯಾಕೆಂದ್ರೆ ಇಲ್ಲ, ಇನ್ನೂ ಒಂದು ಮಾಡ್ಬೋದು. ಇವಾಗ ಇಬ್ಬಿಬ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಬೇರೆ ಬೇರೆ ಟಿವಿ ಇಟ್ಕೊಂಡ್ಬಿಟ್ರೆ ಪ್ರಾಬ್ಲಮೇ ಇಲ್ವಲ್ಲ. ಈಗ ಎಲ್ಲರ ಮನೆ ಯೂಶುವಲಿ ಬಂದಿದೆ, ಅದೊಂದು ಆಪ್ಷನ್ ಇದೆ. ಇಲ್ಲ ಅಂತಂದ್ರೆ ಈಗ ಹೌದಪ್ಪ, ಈಗ ನಂಗೆ ನೋಡ್ಲೇಬೇಕು ಅಂತಂದ್ರೆ ರೆಕಾರ್ಡ್ ಮಾಡಿ ಇಟ್ಕೊಂಬೇಡ ಪ್ರೋಗ್ರಾಮ್, ನಾವು ಫ್ರೀ ಆಗಿದ್ದಂಗೆ ನೋಡೋಣ. ಅಲ್ಲ, ಏನಾಗುತ್ತೆ ಅಂದ್ರೆ ಪೂರ್ಣಿಮಾ ಅವರೇ, ಪ್ರಮುಖವಾಗಿ ನಾವು ಎರಡೂ ಮನೆ ಅಂದ್ರೆ ಮನೆಯಲ್ಲಿರೋ ಎಲ್ಲರೂ ವರ್ಕ್ ಮಾಡೋ ಜಾಗಗಳು ಬೇರೆ. ಆದ್ರೆ ನಮ್ಮ ಈ ಒಂದು ಸಮಾಜದ ಒಂದು ಸ್ಥಿತಿಗತಿಗಳನ್ನ ನೋಡೋದಾದ್ರೆ ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಬಗ್ಗೆ ಕೂಡ ಗಮನ ಕೊಡ್ಬೇಕಾಗತ್ತೆ. ಅಲ್ಲಿ ಎರಡೆರಡು ಟಿವಿ ರೆಕಾರ್ಡಿಂಗ್ ಫೆಸಿಲಿಟೀಸ್ ಎಲ್ಲ ಇರೋದಿಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕನ್ನಡ ಸಿನಿಮಾ ಹಳತು, ಅದು ನನ್ನ ಜೊತೆ ಭಾವನಾತ್ಮಕ ಸಂಬಂಧ ಹೊಂದಿರುತ್ತೆ. ಆ ಫಿಲ್ಮ್ ಬರುವಾಗ ನಾನು ಅದನ್ನ ನೋಡ್ಲೇಬೇಕು. ಆದ್ರೆ ಸೊಸೆ ಹೊಸತನ ಹೊಸದಾಗಿ ಸೀರಿಯಲ್ ಏನೋ ಬರ್ತಾ ಇದೆ, ಈ ನೆಕ್ಸ್ಟ್ ಎಪಿಸೋಡ್ ಏನಾಗತ್ತೆ, ಈ ಎರಡೂ ಗೊಂದಲಗಳು ಉಂಟಾದಾಗ ಏನ್ ಮಾಡ್ಬೇಕು ಅಂತೀರಾ? ಅಂದ್ರೆ ನೀವು ಹೇಳಿದ್ರೆ ಮಧ್ಯಮ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಇಟ್ಕೊಳ್ಳಿ. ಈಗೇನು ಅಂತಂದ್ರೆ ಇವಾಗ ಎಷ್ಟು ಸಿಂಪಲ್, ಇವಾಗ ಇದು ಏನು ಇಂಟ್ರೆಸ್ಟ್ ಫ್ರೀ ಇದರಲ್ಲೆಲ್ಲ ಲೋನ್ಗಳು ಕೊಡ್ತಾ ಇದ್ದಾರೆ. ಡೆಫಿನೆಟ್ ಈಗ ನೀವಂದಿರ್ಬೇಕ, ನಾ ಸುಮಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ನೋಡಿದ್ದೀನಿ. ಎಲ್ಲಾರ ಮನೆಯಲ್ಲೂ ಈಗ ಆಲ್ಮೋಸ್ಟ್ 2 ಟಿವಿಗಳು ಇಟ್ಕೋತಾರೆ. ಅದು ಬೇಡ, ನಾನು ಎಕ್ಸಾಂಪಲ್ ಕೊಡಬೇಕು ಅಂದರೆ ಒಂದು ಕೆಲಸ ಹೆಂಗಸ್ನೇ ನೋಡಿದ್ದೀನಿ ನಾನು. ಅಮ್ಮ ನಾನು ಹಂಗೂ ಹೇಳಿದೆ, ನೀನು ಹೆಂಗೆ ದುಡ್ಡು ಕಟ್ಟುತ್ತೀಯಾ ಅಂತಂದೆ. ಅಮ್ಮ ಒಬ್ಬರು ಸಂಬಳ ಕೊಡ್ತಾರಲ್ಲ, ಅದನ್ನು ನಾನು ಟಿವಿ ಕಂತು ಕಟ್ಕೊಂಡು ಹೋಗ್ತೀನಿ. ಯಾಕೆ ನಮ್ಮನೇಲಿ ಈ ಪ್ರಾಬ್ಲಮ್ ಬಂದಿದೆ. ಕೆಲಸದವಳು ಮಂತ್ಲಿ ಶಿ ಈಸ್ ಅರ್ನಿಂಗ್ ಹಾರ್ಡ್ಲಿ ಅಬೌಟ್ 6,000 to 6,500 rupees. ಅವಳೇ ಹಂಗಂದ್ಲು. ಈಗ ಸುಲಭ ಕಂತಲ್ಲಿ ಕೊಡ್ತಾ ಇದಾರಮ್ಮ, ನಾನು ತಗೋತಾ ಇದ್ದೀನಿ. ಬಟ್ ಇಸ್ ಇಟ್ ಪಾಸಿಬಲ್? ಅಂದ್ರೆ ಇದು ಒಂದ್ ರೀತಿ ಅಂತರಾನ ಬೆಳೆಸ್ಕೊಂಡು ಹೋಗುತ್ತೆ ಅಂತ ಅನ್ಸೋದಿಲ್ಲ ಪೂರ್ಣಿಮಾ ಅವ್ರು? ಯಾಕೆಂದ್ರೆ ಇವಾಗ ಎಲ್ಲವನ್ನ ನಾವು ಎರಡೆರಡು ಮಾಡ್ಕೊಂಡ್ಬಿಡೋದು ಅಂತ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಜಗಳಕ್ಕಿಂತ ಬೆಟರ್ ಅನ್ಸುತ್ತೆ ನನಗೆ. ಸುಮ್ಮನೆ ಅಲ್ಲಿ ಎಲ್ಲರಿಗೂ ಕಿರಿಕಿರಿ, ಸಣ್ಣ ಒಂದು ಟಿವಿ ವಿಷಯಕ್ಕಲ್ವಾ, ಇನ್ನು ಬೇಕಾದಷ್ಟು ಬರುತ್ತೆ, ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ. ಇದು ವೆರಿ ಸಿಂಪಲ್, ವೆರಿ ಮಿನಿಮಮ್ ಇದು ಅನ್ಸುತ್ತೆ ನಂಗೆ. ಅಂತ ದೊಡ್ಡ ಗೊಂದಲ ಅಂತ ಅನ್ಸಲ್ಲ. ಕೆಲವೊಂದು ಮನೆಗಳಲ್ಲಿ ಇದೇ ದೊಡ್ಡದಾಗಿ ಬೆಳೆದ್ ಬಿಡುತ್ತೆ. ಇದ್ರ ಜೊತೆಗೆ ಇನ್ನೊಂದಷ್ಟು ಜಾಯ್ನ್ ಆಗಿ ನೀನು ರಿಮೋಟ್ ಬಂದಾಗ ಅದನ್ನೆಲ್ಲಿಗೂ ಅತಿರೇಕಕ್ಕೆ ಹೋಗುತ್ತಲ್ವಾ. ಅದ್ರ ಬದಲು ಇಲ್ಲೇನೆ ಅದನ್ನ ಚೂಟ್ ಹಾಕ್ಬಿಟ್ರೆ ನಾವು, ಹೌದಲ್ಲ, ಹಿಂಗೆ ಪ್ರಾಬ್ಲಮ್ ಏನು ಗೊತ್ತಾ, ಎಷ್ಟು ಮಾಡಿದ್ರು ಮನೇಲಿ ಮಗನಿಗೆ ತೊಂದರೆ, ಗಂಡನಿಗೆ ತೊಂದರೆ. ಹೌದು, ಗಂಡಸ್ರ ಮಧ್ಯೆ ಸಿಕ್ಕಾಕೊಂಡ್ಬಿಡ್ತಾರೆ ಅಡಿಕೆ ಥರ, ಹೌದಾ ಅಲ್ವಾ? ಸೊ ಅದನ್ನ ನಂಗೆ ಅನ್ಸುತ್ತೆ ನಾವು ಹೆಂಗಸ್ರುಗಳೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೋದು ಅನ್ಸುತ್ತೆ. ಓಕೆ, ಲಕ್ಷ್ಮಿ ಅವರು ಏನ್ ಹೇಳ್ತೀರಾ? ಏನಕ್ಕಮ್ಮ ಪ್ರಾಬ್ಲಮ್? ಎರಡೆರಡು ಟಿವಿ ತಂದ್ಬಿಟ್ರೆ ಸಮಸ್ಯೆನೇ ಮುಗಿದೋಯ್ತಲ್ಲ ಅಂತಾರೆ. ನೀವೇನಂತೀರಾ? ಇದಕ್ಕೆ ಒಪ್ಕೋತೀರಾ? ಇಲ್ಲ ರೀ, ಅದು ಇಲ್ಲ ನಾವು ಒಪ್ಕೊಳ್ಳಲ್ಲ. ಯಾಕಂದ್ರೆ ಆ ತರ ಮಾಡ್ಕೊಂತ ಹೋದ್ರೆ ಅದಕ್ಕೆ ಎಂಡೇ ಇರಲ್ಲ. ಸೊ ಅದಕ್ಕೆ ನಾವು ಕಾಂಪ್ರಮೈಸ್ ಮಾಡ್ಕೋಬೇಕು. ಯಾವ್ದಕ್ಕೆ ಅದು ಒಂದು ತ್ಯಾಗ. ನೋಡ್ರಿ, ಪಾಂಡವರು ತ್ಯಾಗ ಮತ್ತು ಸರ್ವಾರ್ಪಣೆಗಳಿಂದ ಭಗವಂತನ ಅನುಗ್ರಹ ಪಡಿತಾರೆ. ಅದರಿಂದ ನಾವು ಪ್ರೀತಿ ವಿಶ್ವಾಸ ನಾವು ಗಳಿಸ್ಕೋಬೇಕಂದ್ರೆ ಅತ್ತೆ ಮನೆಯಲ್ಲಿ ನಾವು ಸ್ವಲ್ಪ ತ್ಯಾಗ ಮಾಡ್ಬೇಕಾಗತ್ತೆ ಎಲ್ಲದಕ್ಕೂ, ಅಲ್ವಾ? ತ್ಯಾಗ ಮಾಡಿದಾಗ ನಮಗೆಲ್ಲ ಸಿಗುತ್ತೆ, ಮುಂದೆ ಸಿಗುತ್ತೆ ಎಲ್ಲ. ಓಕೆ, ಸೊ ಅದೇ ಸೊ ಒಂದು ಹಾಡೇ ಇದೆ, ನಮ್ಮ ರಾಜ್ಕುಮಾರ್ ಅವರ ಹಾಡಿದೆ, ಸೋಲೆ ಗೆಲುವೆಂದು ಬಾಳಲಿ ಅರಿತಾದ ಮೇಲೆ ಎಲ್ಲ ಅಪನಿಂದೆ ಅಪಮಾನ ಬಹುಮಾನಗಳಂತೆ ಅಂತ ಹೇಳ್ತಾರೆ ರಾಜ್ಕುಮಾರ್ ಅವರು. ಆ ಥರ ನಾವು ಸೋಲ್ಬೇಕು. ಒಂದ್ಸಲ ಸೋತ್ಬಿಟ್ಟು ಆಮೇಲೆ ತ್ಯಾಗ ಮಾಡಿಕೊಂಡ್ರೆ ನಮಗೆ ಮುಂದೆ ನಮಗೆ ಒಳ್ಳೇದು ಇದ್ದೇ ಇರುತ್ತೆ. ಓಕೆ, ಒಳ್ಳೇದಾಗೇ ಆಗುತ್ತೆ. ಸೊ ನಿಮ್ ಜೊತೆ ಇನ್ನಷ್ಟು ಕಾಂಪ್ರಮೈಸ್ ಮಾಡ್ಕೊಂಬೋದೇ ಒಳ್ಳೇದು. ಓಕೆ, ಶಾಂತ ಅವರೇ ಏನ್ ಹೇಳ್ತಿದ್ದಾರೆ? ನಮ್ಮ ಲಕ್ಷ್ಮಿ ಅವರು ಬಹಳ ತ್ಯಾಗ ಗುಣ ಹೇಳ್ತಿದ್ದಾರೆ, ಅಂದ್ರೆ ತ್ಯಾಗ ಮಾಡ್ಬಿಡೋಣ ಬಿಡ್ರಿ ಅಂತ. ಆದ್ರೆ ಪೂರ್ಣಿಮಾ ಅವ್ರು ಹೇಳ್ತಿದ್ದಾರೆ ಎರಡೆರಡು ಇಟ್ಕೊಂಡ್ಬಿಡಿ, ಸಮಸ್ಯೆನೇ ಮುಗ್ದೋಗುತ್ತೆ, 2 ರಿಮೋಟ್ ಇರುತ್ತೆ, ಇಬ್ರು ನೋಡ್ಕೊಳ್ತಾರೆ ಅಂತ. ಆದ್ರೆ ಈ ಲಕ್ಷ್ಮಿ ಅವ್ರ ವಿಷಯಕ್ಕೆ ಬರೋದಾದ್ರೆ ತ್ಯಾಗ ಅಂದ್ರೆ ಎಷ್ಟು ಸಲ ಮಾಡ್ಬೇಕು ಅನ್ನೋದು ಪ್ರಶ್ನೆ ಉಟ್ಕೊಳತ್ತೆ. ಅಂದ್ರೆ ಪ್ರತಿ ಬಾರಿನೂ ನಾವೇ ತ್ಯಾಗ ಮಾಡ್ಬೇಕಾ ಅಂತ ಹಲವಾರು ಸೊಸೆಯರು ಕೇಳ್ತಾರೆ. ನೀವೇನ್ ಹೇಳ್ತೀರಾ? ಇಲ್ಲ 1-2 ಸಲ ಮಾಡಿದ್ರೆ ಸಾಕು, ಅವ್ರಿಗೆ ಅರ್ಥ ಆಗುತ್ತೆ. ಹುಡುಗಿ ಇದ್ದಾಳೆ, ನಮಗೆ ನಾವು ಇದು ಮಾಡೋಣ ಅಂತ. ಆ ಥರ ಎಷ್ಟು ಜನ ಇರ್ತಾರೆ. ಅಷ್ಟು ತ್ಯಾಗ ಮನೋಬುದ್ಧಿ ಡೌಟ್. ಮೇಡಮ್ ಹೇಳಿ. ನೀವು ಕೇಳಿರೋ ಪ್ರಶ್ನೆ ತುಂಬಾ ಚೆನ್ನಾಗಿದೆ.
ನನ್ನ ಅನುಭವ ಈ ಅದು. ತ್ಯಾಗ ಎಷ್ಟು ಬಾರಿ ಮಾಡಬೇಕು, ಎಷ್ಟು ಮಟ್ಟಿಗೆ ಮಾಡಬೇಕು ಅನ್ನೋದು ಇಲ್ಲಿ ನೀವು ಹೇಳ್ತಾ ಇದ್ದೀರಾ. ಪ್ರತಿ ಸರ್ತಿನೂ ಸೊಸೆ ಸೋಲಕ್ಕೆ ಇಷ್ಟಪಡಲ್ಲ, ಅದೊಂದು ಅವಳ ಮನಸ್ಸಿನ ಸಂಕಲ್ಪ. ಅದು ಪ್ರತಿ ಬಾರಿ ಸೋಲಲ್ಲ ಅವಳು. ಆದ್ರೆ ಈ ಪ್ರೀತಿಯಿಂದ ಅದನ್ನು ಸೋಲಿಸ್ಬೋದು. ಅತ್ತೆ ನೋಡಿ ಈ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಪ್ರೀತಿಯಿಂದ ಮಾಡಿದ್ರೆ ಯಾವ್ದಾದ್ರೂ ವಿಷನಾದ್ರೂ ಪ್ರೀತಿಯಿಂದ ತಿನ್ನಿಸ್ಬೋದಂತೆ ಅಲ್ವಾ? ಹಾಗೆ ದ್ವೇಷದಿಂದ ಅಮೃತನ್ ಕೂಡ ತಿನ್ಸಕ್ಕಾಗಲ್ಲ ಅನ್ನೋದೊಂದು ಮಾತಿದೆ. ಖಂಡಿತ ಸತ್ಯ ಇದು. ಅತ್ತೆನ ಪ್ರೀತಿಗೆ, ನಮ್ಮ ಪ್ರೀತಿಯ ಹಿಡಿತಕ್ಕೆ ತಗೊಂಡ್ರೆ ಖಂಡಿತವಾಗ್ಲೂ ಕನ್ವಿನ್ಸ್ ಆಗ್ತಾಳೆ. ಅತ್ತೆ ಅದು ಹಳೆ ಪಿಕ್ಚರು ಚೆನ್ನಾಗಿಲ್ಲ, ಇದನ್ನ ನೋಡಿ ಅಂತ ಹೇಳಿ, ನೋಡಿ ಬೇರೆ ಬೇರೆ ಚಾನಲ್ ಬರ್ತಾ ಇದೆ ಅಂತ ಹೇಳಿ ಇನ್ಯಾವುದೋ ಡಿಸ್ಕವರಿನ ಯಾವ್ದೋ ಹಾಕಿ ತೋರಿಸಿದ್ರೆ ತುಂಬಾ ಖುಷಿ ಪಡ್ತಾರೆ ಅವರು. ಮೇಡಮ್ ಅವ್ರು ಹೇಳ್ದಾಗೆ ಪಾಪ ಅವ್ರಿಗೆಲ್ಲೂ ಹೋಗಕ್ಕಾಗಲ್ಲ, ವಯಸ್ಸಾಗಿರುತ್ತೆ. ನಾವುಗಳಾದ್ರೆ ಹೊರಗಡೆ ಮನೋರಂಜನೆಯನ್ನ ಆಸ್ವಾದನೆ ಮಾಡ್ಬೋದು, ಬಟ್ ಅವರಿಗೆ ಅವಕಾಶ ಇರೋದಿಲ್ಲ ಅಲ್ವಾ? ಆ ಸಂದರ್ಭವನ್ನು ಅವರಿಗೆ ನಾವು ಸಂಪೂರ್ಣವಾಗಿ ಕೊಡಬೇಕು. ರಿಮೋಟನ್ನು ಅವ್ರ ಕಡೆಗೆ ಕೊಡೋದು ತುಂಬಾ ಸೂಕ್ತ ಅಂತ ನನ್ನ ಮನಸ್ಸಿನ ಭಾವನೆ. ಓಕೆ ಆಶಾ, ನೀವೇನಂತೀರಾ? ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಮಾತಾಡೋದು ಒಂದು ಫಿಲಮ್ ಅಥವಾ ಇನ್ನೊಂದು ಫಿಲಮ್ ಬಗ್ಗೆನೂ ಅಲ್ಲ, ಒಂದು ಜನರೇಷನ್ ಗ್ಯಾಪ್ ಇರುತ್ತೆ ಇಬ್ಬರ ಮಧ್ಯೆ. ಇವ್ರು ನೋಡುವಂತಹ ಫಿಲಮ್ಮೇ ಬೇರೆ, ಇವ್ರು ನೋಡುವಂತಹ ಸೀರಿಯಲ್ಲೇ ಬೇರೆ, ಇವ್ರು ನೋಡುವಂತಹ ಹಾಡೇ ಬೇರೆ ಆಗ್ಬಿಟ್ಟಿರುತ್ತೆ. ಆಗ ಇಬ್ಬರ ಮೆಂಟಾಲಿಟಿನೂ ಒಟ್ಟಿಗೆ ತಂದ್ಬಿಟ್ಟು ಇಬ್ರು ಒಂದೇ ತರ ನೋಡಿ ಅಂತಾನು ಹೇಳೋದಕ್ಕಾಗೋದಿಲ್ಲ. ಈ ಸಂದರ್ಭದಲ್ಲಿ ಯಾವ ರೀತಿ ಗೊಂದಲ ಉಂಟಾಗಬಹುದು? ನಮ್ಮನೇಲಿ ಏನಾಗುತ್ತೆ ಅಂದ್ರೆ ನಮ್ಮ ಅತ್ತೆ ಆಲ್ರೆಡಿ ಎವ್ರಿ ಡೇ ಸೀರಿಯಲ್ ನೋಡ್ತಾ ಇರ್ತಾರೆ, ಬಟ್ ಸ್ಯಾಟರ್ಡೆ ಸಂಡೇ ಫ್ರೀ ಮಾಡ್ಕೊಡ್ತಾರೆ. ಬಿಕಾಸ್ ನಾನು ಫಸ್ಟ್ ಸೀರಿಯಲ್ ಅಲ್ಲಿ ನೋಡ್ತಾ ಇರಲಿಲ್ಲ, ಬಟ್ ಈಗ ಅವ್ರ ಜೊತೆ ಸೇರಿ ನೋಡಿ ನೋಡಿ ನನಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಇಬ್ರು ಕಾಂಪ್ರಮೈಸ್, ಇಬ್ರು ಒಂದೇ ಸೀರಿಯಲ್ ನೋಡ್ತೀವಿ, ಸೊ ನೋ ಪ್ರಾಬ್ಲಮ್. ಓಕೆ, ನಿಮ್ಮೆಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಸಂಡೇ ಸ್ಯಾಟರ್ಡೆ ನಮ್ಗೆ ಫಿಲ್ಮ್ ಯಾವ್ದೇ ಬೇಕಾದ್ರೂ ಬಿಡ್ತಾರೆ, ಸೊ ನಾವಾಗ ಅದ್ ನೋಡ್ತೇವೆ. ಓಕೆ, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಆಶಾ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಯುತ್ತೆ. ನೀವು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಬಹುದು. ನೀವು ಯಾವುದೇ ಊರಲ್ಲಿದ್ರೂ ಕೂಡ ಅಲ್ಲಿರುವಂತಹ ಸುವರ್ಣ ನ್ಯೂಸ್ ಕಚೇರಿಯನ್ನ ಸಂಪರ್ಕಿಸಬಹುದು, ಅಥವಾ ನಾವು ಕೊಡುವಂತಹ ನಂಬರ್ ಮೂಲಕ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು. ನೀವು ನಿಮ್ಮ ಅನಿಸಿಕೆಯನ್ನ ನಮ್ಮ ಸುವರ್ಣ ನ್ಯೂಸ್ ಮೂಲಕ ಜನತೆಗೆ ತಲುಪಿಸಬಹುದು. ಈ ಸಂಬಂಧಗಳ ನಡುವೆ ಉಂಟಾಗುವಂತಹ ಗೊಂದಲಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನ ನಮ್ಮದು. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಇದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ತಗೊಂಡು ಬೇಗ ವಾಪಸ್ ಬನ್ನಿ.